ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ತುಪ್ಪವಾಗ್ತಾ ಇದ್ದಾರಾ BR ಪಾಟೀಲ್? ಪದೇ ಪದೇ ಮಾತನಾಡಿ ಸರ್ಕಾರಕ್ಕೆ ಮುಜುಗರವನ್ನು ತಂದೊಡ್ತಾ ಇದ್ದಾರೆ ಕಾಂಗ್ರೆಸ್ನ ಹಿರಿಯ ಶಾಸಕ. ಪದೇ ಪದೇ ವಿವಾದ ಆಗ್ತಾ ಇದ್ದಂತೆ ಸ್ಥಾನಮಾನವನ್ನು ನೀಡ್ತಾ ಇದ್ರು ಸಿಎಂ ಸಿದ್ದರಾಮಯ್ಯನವರು. ಸಿಎಂ ಸಲಹೆಗಾರ ಹುದ್ದೆ ಸಿಕ್ಕ ಬಳಿಕ ತಣ್ಣಗಾಗಿದ್ರು BR ಪಾಟೀಲ್. ಇದೀಗ ತಮ್ಮದೇ ಸರ್ಕಾರದ ವಸತಿ ಇಲಾಖೆಯ ಲಂಚಾವತಾರದ ಬಗ್ಗೆ ಮಾತನಾಡಿದ್ದಾರೆ. ಹಾಗಾಗಿ BR ಪಾಟೀಲ್ ಅವರ ಈ ನಡೆ, BR ಪಾಟೀಲ್ ಅವರ ಈ ಆಡಿಯೋ ಸರ್ಕಾರಕ್ಕೆ ಮತ್ತೊಮ್ಮೆ ಮುಜುಗರವನ್ನು ತಂದಿಡೋದ್ರಲ್ಲಿ ಡೌಟ್ ಇಲ್ಲ. ಈಗಾಗಲೇ ಸಾಲು ಸಾಲು ಹಗರಣಗಳ ಸುಳಿಯಲ್ಲಿ ಸಿಲುಕಿಕೊಂಡಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೊಂದು ಮುಜುಗರವನ್ನು ತಂದಿಡುವ, ಸಂಕಷ್ಟವನ್ನು ತಂದಿಡುವಂತಹ ಎಲ್ಲ ಸಾಧ್ಯತೆಯೂ ಕೂಡ ಎದ್ದು ಕಾಣಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಈ ಹಗರಣ ಆಡಿಯೋ ಒಂದು ಕಡೆ ಇಡೋಣ, ಬಟ್ ಇಲ್ಲಿ ಮುಖ್ಯವಾಗಿ ಕಾಡುವಂತಹ ಮೂಲ ಪ್ರಶ್ನೆ, ಒಬ್ಬ ಕಾಂಗ್ರೆಸ್ನ ಹಿರಿಯ ಶಾಸಕರು ತಮ್ಮ ಕ್ಷೇತ್ರದ ವಸತಿ ಯೋಜನೆಗಳ ಮನೆಗಳ ವಿಚಾರಕ್ಕೆ ಸಚಿವರೊಬ್ಬರ PA ಜೊತೆಗೆ ಗುದ್ದಾಡಬೇಕು ಅಂದ್ರೆ ಕಾಂಗ್ರೆಸ್ನಲ್ಲಿ ಯಾವ ರೀತಿಯ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅಂತ ಹೇಳಿ ಸುಕೇಶ್? ಖಂಡಿತ ಈ ಒಂದು ಆಡಿಯೋದ ನಂತರ ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಏನು ನಡೀತಾ ಇದೆ ಅನ್ನುವಂಥ ಸಹಜವಾದ ಪ್ರಶ್ನೆ ಉದ್ಭವಿಸುತ್ತೆ. ವಿಶೇಷವಾಗಿ ಸರ್ಕಾರದ ಮಟ್ಟದಲ್ಲಿ ಲಂಚಾವತಾರ ತಲೆ ಎತ್ಕೊಂಡು ನಡೀತಾ ಇದೆಯಾ, ಅಥವಾ ಅಷ್ಟು ಹಿರಿಯ ಶಾಸಕರೊಬ್ಬರು ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥದ್ದು ಒಂದು ಇಲಾಖೆಗೆ ಸಂಬಂಧಪಟ್ಟಂಥ ಕೇಳೋಕ್ಕಾಗಿ ಲಂಚಾವತಾರವನ್ನು ನೀಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆಯಾ ಅನ್ನುವಂಥದ್ದು ಈ ಆಡಿಯೋದಿಂದ ಬಹಿರಂಗ ಆಗ್ತಾ ಇರುವಂಥದ್ದು. ಯಾಕಂದರೆ ಇದು ಒಂದೇ ಇಲಾಖೆನ ಅಥವಾ ಬೇರೆ ಕಡೆಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಇಲ್ಲ, ಅದು ಅಪ್ಪಿತಪ್ಪಿ ಒಂದು ಆಡಿಯೋ ಹೊರಗಡೆ ಬಂತ, ಹೀಗೆ ಸಾಕಷ್ಟು ವಿಚಾರಗಳು ಇಲ್ಲಿ ಚರ್ಚಿತವಾಗಿರುವಂಥದ್ದು. ಆದರೆ ಹಿರಿಯ ಶಾಸಕರೊಬ್ಬರು ತಮ್ಮ ಕ್ಷೇತ್ರಕ್ಕೆ ಬೇಕಾದಂಥ ವಸತಿ ಇಲಾಖೆಯ ಯೋಜನೆಗೆ ಸಚಿವರ PA ಬಳಿ ಹಣಕ್ಕಾಗಿ ಮಾತನಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅಂದರೆ ಇದು ಇನ್ಯಾವ ರೀತಿಯಲ್ಲಿ ಸರ್ಕಾರದಲ್ಲಿ ನಡೀತಾ ಇರ್ಬೋದು ಬೆಳವಣಿಗೆಗಳು, ಅಥವಾ ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಕೆಲಸಗಳು ನಡೀತಾ ಇದ್ದಾವೆ, ಪ್ರತಿಯೊಬ್ಬ ಶಾಸಕರು ಪ್ರತಿ ಇಲಾಖೆಯಲ್ಲೂ ಇದೇ ರೀತಿಯಲ್ಲಿ ಮಾಡ್ತಾ ಇದ್ದಾರಾ ಅನ್ನುವಂಥ ಸಹಜವಾದ ಪ್ರಶ್ನೆ ಉದ್ಭವಿಸುವ ರೀತಿಯಲ್ಲಿದೆ ಈ ಎಲ್ಲ ಬೆಳವಣಿಗೆಗಳು ಕೂಡ. ಪ್ರೇಮ್. ಓಕೆ ಸುಕೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀವಿ. ಈಗ BR ಪಾಟೀಲ್ ಅವರ ನಡೆ ಸಹಜವಾಗಿಯೇ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಸರ್ಕಾರದ ವಿರುದ್ಧ, ತಮ್ಮದೇ ಪಕ್ಷದ ವಿರುದ್ಧ ಈ ರೀತಿ ಆರೋಪ ಮಾಡೋದು, ಗುಡುಗೋದು ಇದೇ ಮೊದಲಲ್ಲ. ಈ ಹಿಂದೆಯೂ ಕೂಡ ಮಾಡಿದ್ರು. ಆ ಕ್ಷಣದಲ್ಲಿ CM ಸಿದ್ದರಾಮಯ್ಯನವರು ಅವರನ್ನು ಸಮಾಧಾನಗೊಳಿಸುವಂತಹ ಕೆಲಸ ಮಾಡ್ತಾ ಇದ್ರು. ಸೊ ಈಗ ಆಡಿಯೋ ವೈರಲ್ ಆದ ಬಳಿಕ ಮತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ BR ಪಾಟೀಲ್ ವಿಚಾರಕ್ಕೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದು ಒಂದು ಕಡೆ ಕುತೂಹಲ. ಮತ್ತೊಂದು ಕಡೆ ಹಿರಿಯ ಶಾಸಕರೊಬ್ಬರು ಸಚಿವರ PA ಜೊತೆಗೆ ತಮ್ಮ ಕ್ಷೇತ್ರದ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುದ್ದಾಡಬೇಕು, ಮಾತುಕತೆ ನಡೆಸಬೇಕು, ಅವ್ರ ಮನವೊಲಿಸಬೇಕು ಅಂದರೆ ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋದನ್ನು ಕೂಡ ತೋರಿಸ್ತಾ ಇದೆ. ಈ ಹಿಂದೆಯೇ ಹಲವು ಕಾಂಗ್ರೆಸ್ ಶಾಸಕರುಗಳು ಹೇಳ್ತಾ ಇದ್ರು, ಸಚಿವರುಗಳು ನಮ್ಮ ಕೈಗೆ ಸಿಗ್ತಾ ಇಲ್ಲ, ನಮ್ಮ ಫೋನನ್ನು ಎತ್ತುತ್ತಾ ಇಲ್ಲ ಅಂಥೇಳಿ. ಅದಕ್ಕೆ ಇದು ಪುಷ್ಟೀಕರಿಸುವ ರೀತಿಯಲ್ಲೂ ಕೂಡ ಈ ಬೆಳವಣಿಗೆಗಳು ಕಾಣಿಸ್ತಾ ಇದೆ.